ಯೋಹಾನನ ಸುವಾರ್ತೆ 10ನೇ ಅಧ್ಯಾಯ 22ನೇ ವಚನ. ಆ ಕಾಲದಲ್ಲಿ ದೇವಾಲಯ ಪ್ರತಿಷ್ಠೆಯ ಹಬ್ಬವು ಯೆರೂಸಲೇಮಿನಲ್ಲಿ ನಡೆಯಿತು. ಆಗ ಚಳಿಕಾಲವಾಗಿತ್ತು. ಯೇಸು ದೇವಾಲಯದೊಳಗೆ ಸೊಲೊಮೋನನ ಮಂಟಪದಲ್ಲಿ ತಿರುಗಾಡುತ್ತಾ ಇರುವಾಗ ಯಹೂದ್ಯರು ಆತನನ್ನು ಸುತ್ತಿಕೊಂಡು, ಇನ್ನು ಎಷ್ಟು ಕಾಲ ನಮ್ಮ ಮಧ್ಯದಲ್ಲಿ ನಮ್ಮಲ್ಲಿ ಅನುಮಾನ ಹುಟ್ಟಿಸುತ್ತೀವಿ? ನೀನು ಕ್ರಿಸ್ತನಾಗಿದ್ದರೆ ಅದನ್ನು ನಮಗೆ ಸ್ಪಷ್ಟವಾಗಿ ಹೇಳು ಅಂದರು. ಏನು ಕೇಳ್ತಾ ಇರೋದು ಇವರು? ಆತನ ಹತ್ರಕ್ಕೆ ಬಂದು, ಇನ್ನೆಷ್ಟು ಕಾಲ ನಮ್ಮಲ್ಲಿ ಅನುಮಾನ ಹುಟ್ಟಿಸ್ತೀವಿ? ಅನುಮಾನ ಯಾಕೆ ಬರ್ತಾ ಇದೆ? ಈತನ ಅನೇಕ ಅದ್ಭುತ ಕಾರ್ಯಗಳನ್ನ ನೋಡಿದ್ರು ಕಣ್ಣಾರೆ. ಯೇಸು ಕ್ರಿಸ್ತನು ಧರ್ಮಶಾಸ್ತ್ರದಲ್ಲಿರುವಂತಹ ಆಧಾರಗಳನ್ನ, ಪ್ರವಾದಿಗಳು ಹೇಳಿರುವಂತಹ ಮಾತುಗಳನ್ನ ಸಾಕ್ಷಿಯಾಗಿ ತೋರಿಸಿದ್ರು. ಆದ್ರೂ ಇವರಿಗೆ ನಂಬಿಕೆ ಇಲ್ಲ. ಅದೇ ಅನುಮಾನ. ಇಷ್ಟು ಕಾರ್ಯಗಳನ್ನು ಮಾಡಿದ್ರು ಕೂಡ ಅನುಮಾನ. ಒಂದು ಯೇಸು ಸ್ವಾಮಿ ಹತ್ರ ಹೇಳ್ತಾರೆ, ಇನ್ನೆಷ್ಟು ಕಾಲ ನಮ್ಮಲ್ಲಿ ಅನುಮಾನಗಳನ್ನು ಹುಟ್ಟಿಸ್ತಿ? ಸ್ಪಷ್ಟವಾಗಿ ಹೇಳು. ಹ್ಯಾಕೆ ಹೇಳಬೇಕು? ಅಷ್ಟು ಅದ್ಭುತ ಕಾರ್ಯಗಳನ್ನು ಯೇಸು ಸ್ವಾಮಿ ಇವ್ರ ಮಧ್ಯದಲ್ಲಿ ಮಾಡಿದ್ರೂ ಕೂಡ ನಿಮ್ಮಲ್ಲಿ ನಂಬಿಕೆ ಬರಲಿಲ್ಲ ಅಂತಂದ್ರೆ ಇನ್ನು ಯಾವ ರೀತಿ, ಇನ್ನೆಷ್ಟರ ಮಟ್ಟಿಗೆ ನಿಮಗೆ ಸ್ಪಷ್ಟವಾಗಿ ತಿಳಿಸ್ಬೇಕು? ಬರೀ ಮಾತೇ ಹೇಳಿ ಅದ್ಭುತ ಕಾರ್ಯಗಳನ್ನು ಮಾಡದೇ ಇದ್ದಿದ್ರೆ ನೀವು ನಂಬುವ ಅವಶ್ಯಕತೆ ಇರಲಿಲ್ಲ. ನಿಮ್ಮ ಅನುಮಾನಕ್ಕೆ ಒಂದು ಅರ್ಥ ಇರ್ತಿತ್ತು. ಆದರೆ ಯೇಸು ಸ್ವಾಮಿ ನಿಮ್ಮ ಮಧ್ಯದಲ್ಲಿ ಇರುವಾಗ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದ್ರಲ್ವಾ, ಅಲ್ಲಿಗೂ ನಿಮಗೆ ನಂಬಿಕೆ ಬರಲಿಲ್ಲ ಅಂತಂದ್ರೆ ಅದು ಯಾರು ತಪ್ಪು? ಯೇಸು ಸ್ವಾಮಿ ಹೇಳ್ತಾರೆ ನೋಡಿ. ಅದಕ್ಕೆ ಯೇಸು, ನಿಮಗೆ ಹೇಳಿದೆನು, ಆದರೆ ನೀವು ನಂಬದೇ ಇದ್ದೀರಿ. ನಾನು ಹೇಳಿದೆನು, ನೀವು ನಂಬದೇ ಇದ್ದೀರಾ. ನನ್ನ ತಂದೆಯ ಹೆಸರಿನಲ್ಲಿ ನಾನು ಮಾಡಿದ ಅದ್ಭುತ ಕಾರ್ಯಗಳು ಅಥವಾ ಕ್ರಿಯೆಗಳೇ ನನಗೆ ಸಾಕ್ಷಿಯಾಗಿದ್ದಾವೆ. ನನ್ನ ತಂದೆಯ ಹೆಸರಿನಲ್ಲಿ ನಾನು ಮಾಡಿದಂಥ ಕ್ರಿಯೆಗಳಿದ್ದಾವಲ್ಲ ನಿಮ್ಮ ಮಧ್ಯದಲ್ಲಿ, ಅವು ಸಾಕ್ಷಿಯಾಗಿದ್ದಾವೆ ನಾನು ಹೇಳಿದ್ದೀನಿ ಅನ್ನೋದಕ್ಕೆ. ಆದರೂ ನೀವು ನನ್ನ ಕುರಿಗಳಿಗೆ ಸೇರಿದವರಲ್ಲ, ಆದುದರಿಂದ ನಂಬದೇ ಇದ್ದೀರಿ. ನೀವು ನನ್ನ ಕುರಿಗಳಿಗೆ ಸೇರಿದವರಲ್ಲ, ಅದಕ್ಕೆ ನಿಮಗೆ ನಂಬಿಕೆ ಇಲ್ಲ. ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡ್ತವೆ, ನನ್ನ ಹಿಂದೆ ಬರ್ತವೆ. ನಾನು ಅವುಗಳನ್ನು ಬಲ್ಲೆನು. ನನಗೆ ಗೊತ್ತು ನನ್ನ ಕುರಿಗಳು ಯಾವುವು ಅಂತ. ಯೇಸು ಕ್ರಿಸ್ತನಲ್ಲಿ ವಿಧೇಯರಾಗುವಂತ ವ್ಯಕ್ತಿಗಳಿಗೆ ಯೇಸು ಸ್ವಾಮಿ ಏನು ಕೊಡ್ತಾರೆ? ನಾನು ಅವುಗಳಿಗೆ ನಿತ್ಯ ಜೀವವನ್ನ ಕೊಡುತ್ತೇನೆ. ಯಾರಿಗೆ? ಯೇಸು ಕ್ರಿಸ್ತನನ್ನ ಹಿಂಬಾಲಿಸುವಂತ ವ್ಯಕ್ತಿಗಳಿಗೆ. ಅವು ಎಂದಿಗೂ ನಾಶ ಆಗೋದಿಲ್ಲ. ಯಾಕಂತಂದ್ರೆ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟ ಕಾರಣ ಅವರು ನಿತ್ಯ ಜೀವವನ್ನ ಪಡ್ಕೊಂಡಿದ್ದಾರೆ. ನಿತ್ಯ ಜೀವ ಅನ್ನೋದು ನಾಶಕ್ಕೆ ಹೋಗುವಂತ ಮಾರ್ಗ ಅಲ್ಲ. ಅದು ನಿತ್ಯ ಜೀವವನ್ನು ಪಡ್ಕೊಂಡಿರುವಂತಹ ಕುರಿಗಳು ಎಂದಿಗೂ ನಾಶವಾಗುವುದಿಲ್ಲ. ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಂತಹ ವ್ಯಕ್ತಿಗಳಿಗೆ ನಾಶ ಆಗೋದಿಲ್ಲ ಅಂತ ಹೇಳ್ತಾ ಇರುವಂಥದ್ದು. ಯಾರ ಹತ್ತಿರ? ನಂಬಿಕೆ ಇಲ್ಲದವರ ಬಳಿ ಹೇಳ್ತಾ ಇದ್ದಾರೆ. ಯೇಸು ಕ್ರಿಸ್ತನಿಗಿರುವಂತಹ ಶಕ್ತಿ ಅಥವಾ ಅಧಿಕಾರ ಎಂಥದ್ದು ಅನ್ನುವುದನ್ನ ನಂಬಿಕೆ ಇಲ್ಲದಂತ ಯಹೂದ್ಯರ ಹತ್ರ ಹೇಳ್ತಾ ಇದ್ದಾರೆ. ಅವು ಎಂದಿಗೂ ನಾಶವಾಗುವುದಿಲ್ಲ. ಅವುಗಳನ್ನ ನನ್ನ ಕೈಯಿಂದ ಯಾರು ಕಸಗೊಳ್ಳರು, ಯಾರು ಕಿತ್ಕೊಳ್ಳೋದಿಕ್ಕಾಗೋದಿಲ್ಲ, ಯಾರು ಕದ್ದುಕೊಳ್ಳಲಾರರು. ಯಾಕಂದ್ರೆ ಅವುಗಳನ್ನ ನಾನು ಹಿಡ್ಕೊಂಡಿರ್ತೀನಿ. ಕಾರಣ ಅವರು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ಅವರು ನನ್ನನ್ನು ನಂಬಿದ್ದಾರೆ. ನಾನು ಮಾಡಿದಂಥ ಕ್ರಿಯೆಗಳ ಮೇಲೆ ಅವರಿಗೆ ನಂಬಿಕೆ ಇದೆ. ಅವ್ರಿಗೆ ನಾನು ನಿತ್ಯ ಜೀವವನ್ನು ಕೊಡ್ತೀನಿ. ನಿತ್ಯ ಜೀವವನ್ನು ಪಡ್ಕೊಂಡಿರುವಂಥವ್ರು ಎಂದಿಗೂ ನಾಶ ಆಗೋದಿಲ್ಲ. ಅದು ಯೇಸು ಕ್ರಿಸ್ತನು ಅವರನ್ನು ಹಿಡ್ಕೊಂಡಿರ್ತಾರೆ. ಆದರೆ ಕೆಲವರು ಇತ್ತೀಚಿನ ದಿನಮಾನಗಳಲ್ಲಿ ರಕ್ಷಣೆಯನ್ನ ಪಡ್ಕೊಂಡ ಮೇಲೆ
ನಮಗೆ ನರಕ ಇಲ್ಲ ಅನ್ನುವಂಥ ವರ್ಗ ಬಂದಿದೆ. ಅದಕ್ಕಾಗಿ ಇನ್ನು ಕೆಲವೊಂದು ಉದಾಹರಣೆಗಳನ್ನು ತೋರಿಸ್ತೇನೆ. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 12ನೇ ವಚನದಿಂದ, ಪೆರ್ಗಮದಲ್ಲಿರುವ ಸಭೆಯ ದೂತನಿಗೆ ಯೋಹಾನನ ಮುಖಾಂತರ ದೇವರು ಬರೆಸಿಕೊಡ್ತಾ ಇದ್ದಾರೆ. ಏನಂತ? ಹದವಾದ ಇಬ್ಬಾಯಿ ಕತ್ತಿಯನ್ನು ಹಿಡಿದಾತನು ಹೇಳುವುದೇನೆಂದರೆ, ಯಾರಿಗೆ? ಪೆರ್ಗಮ ಸಭೆಯ ದೂತನಿಗೆ. ಹದವಾದ ಇಬ್ಬಾಯಿ ಕತ್ತಿಯನ್ನು ಹಿಡಿದಾತನು ಹೇಳುವುದೇನೆಂದರೆ, ನೀನು ವಾಸ ಮಾಡುವ ಸ್ಥಳವನ್ನು ಬಲ್ಲೆನು, ಅದು ಸೈತಾನನು ಸಿಂಹಾಸನವಿರುವ ಸ್ಥಳವಾಗಿದೆ. ಏನಂತೆ? ಸೈತಾನನ ಸಿಂಹಾಸನವಿರುವ, ಅಂದರೆ ಅನೇಕ ವಿಗ್ರಹಾರಾಧನೆ, ವ್ಯಭಿಚಾರ ಮಾಡುವಂಥ ಸ್ಥಳವಾಗಿದೆ. ಅಂಥವರ ಮಧ್ಯದಲ್ಲಿ ನೀನಿದ್ದೀಯ. ಯಾರು? ಪೆರ್ಗಮ ಸಭೆ. ಪೆರ್ಗಮ ಸಭೆಗೆ ಹೇಳ್ತಾ ಇದ್ದಾನೆ ಏನಂತ? ಸೈತಾನನು ಸಿಂಹಾಸನವಿರುವ ಸ್ಥಳವಾಗಿದೆ. ಏನಂತೆ? ನೀನು ವಾಸ ಮಾಡುವ ಸ್ಥಳ. ಯಾರು? ಪೆರ್ಗಮ ಸಭೆಯ ದೂತನಿಗೆ ಹೇಳ್ತಾ ಇರುವಂಥದ್ದು. ಪೆರ್ಗಮ ಸಭೆಗೆ ಹೇಳ್ತಾ ಇರುವಂಥದ್ದೇನು? ನೀನು ವಾಸ ಮಾಡುವ ಸ್ಥಳ ನನಗೆ ಗೊತ್ತಿದೆ. ಯಾವುದು ಅಂದರೆ ಸಿಂಹಾಸನವಿರುವ ಸ್ಥಳ. ಯಾರ ಸಿಂಹಾಸನ? ಸೈತಾನನ ಸಿಂಹಾಸನವಿರುವ ಸ್ಥಳದಲ್ಲಿ ನೀನು ವಾಸವಾಗಿದ್ದೀಯಾ. ನೀನು ನನ್ನ ಹೆಸರನ್ನು ಬಿಡದೆ ಹಿಡಿದುಕೊಂಡಿದ್ದಿ. ಅಂದರೆ ಅಂಥ ಒಂದು ಸ್ಥಳದಲ್ಲಿದ್ದರು. ಸೈತಾನನು ಸಿಂಹಾಸನವಿರುವ ಸ್ಥಳ ಅಂದರೆ ವ್ಯಭಿಚಾರಕ್ಕೆ ಕೇಂದ್ರವಾಗಿರುವಂಥದ್ದು, ವಿಗ್ರಹಾರಾಧನೆಯಲ್ಲಿ ಮುಳುಗಿರುವಂತಹ ಸ್ಥಳ. ಅಂತಹ ಸ್ಥಳದಲ್ಲಿ ನೀನಿದ್ದರು ನನ್ನ ಹೆಸರನ್ನು ಬಿಡದೆ ಹಿಡಿಕೊಂಡಿದ್ದೀಯಾ. ಅಂದ್ರೆ ನನಗೆ ಗೊತ್ತು, ನಿನ್ನ ನೀತಿ ಕಾರ್ಯಗಳು, ಕ್ರಿಯೆಗಳು ನನಗೆ ಗೊತ್ತು ಅಂತ ಹೇಳುತ್ತಾ ಏನ್ ಹೇಳ್ತಾ ಇದ್ದಾರೆ ನೋಡಿ. ಸೈತಾನನು, ನೀನು ಇರುವ ಸೈತಾನ ನಿವಾಸನದಲ್ಲಿ ನನಗೆ ನಂಬಿಗಸ್ತನು ಸಾಕ್ಷಿಯೂ ಆದ ಅಂತಿಪನು ಕೊಲ್ಲಲ್ಪಟ್ಟ ದಿನದಲ್ಲಿಯಾದರೂ, ಏನಂತೆ? ಯೇಸು ಕ್ರಿಸ್ತನಿಗೆ ಸಾಕ್ಷಿಗನಾಗಿ ನಂಬಿಗಸ್ತನಾಗಿ ಇದ್ದಂಥ ಅಂತಿಪಮನು ಇದ್ದನಲ್ಲ, ಅವನು ಆ ಸೈತಾನರ ಕೈಯಲ್ಲಿ ಕೊಲ್ಲಲ್ಪಟ್ಟನು. ಆದರೂ ಕೂಡ ಏನಂತೆ? ನನ್ನಲ್ಲಿಟ್ಟಿರುವ ನಂಬಿಕೆಯನ್ನು ನೀನು ಮರೆ ಮಾಡಲಿಲ್ಲ, ನೀನು ಕಳ್ಕೊಳ್ಳಲಿಲ್ಲ. ಏನಂತೆ? ನೀನು ಕಳ್ಕೊಳ್ಳಲಿಲ್ಲ, ಬಿಗಿಯಾಗಿ ಹಿಡ್ಕೊಂಡಿದ್ದೀಯ. ಅಂತಿಪವನ್ನ ಕೊಲ್ಲಲ್ಪಟ್ಟರು. ಮತ್ತೆ ಅಲ್ಲಿ ಅನೇಕ ವ್ಯಭಿಚಾರದ ಕಾರ್ಯಗಳಿದ್ದರು, ವಿಗ್ರಹಾರಾಧನೆ ಕಾರ್ಯಗಳಿದ್ರು. ಅಂದರೆ ಅಲ್ಲಿ ಸೈತಾನನಿಗೆ ಬಲವಾದ ಸ್ಥಾನ, ಒಂದು ಸೈತಾನನ ರಾಜ್ಯ ಅದು. ಅಂಥ ರಾಜ್ಯದಲ್ಲಿ ನೀನು ದೃಢವಾಗಿ ನಿಲ್ತಿದ್ದೀಯಾ. ಏನಂತೆ? ನಿನಗೆ ಎಷ್ಟೇ ಶೋಧನೆಗಳು ಬಂದರು, ಎಷ್ಟೇ ಕಷ್ಟಗಳು ಬಂದರು, ನೀನು ದೃಢವಾಗಿ ನನ್ನ ಹೆಸರನ್ನ ಬಿಡದೆ ಇಟ್ಕೊಂಡಿದ್ದೀಯ. ಅಂದ್ರೆ ಪೆರ್ಗಮ ಸಭೆ ಎಂಥ ನಂಬಿಕೆ ಉಳ್ಳದ್ದು ಅನ್ನೋದನ್ನ ದೇವರು ಹೇಳ್ತಾ ನೋಡಿ. ಆದರೂ ಏನಂತೆ? ಆದರೂ ಇಷ್ಟು ಬಲವಾಗಿ ನೀನಿದ್ರು, ನನ್ನ ಹೆಸರು ಹಿಡ್ಕೊಂಡಿದ್ರು, ಆದರೂ ಕೆಲವು ವಿಷಯಗಳಲ್ಲಿ ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ಅಂದ್ರೆ ಇಷ್ಟು ನಂಬಿಕೆ ಇಟ್ಕೊಂಡಿದ್ರು ಕೂಡ, ಇಷ್ಟು ದೃಢವಾಗಿದ್ರು ಕೂಡ, ಸಾತಾನನು ಸಿಂಹಾಸನ ಹಾಕಿಕೊಂಡು ಕುಳಿತುಕೊಂಡಿರುವಂತ ಸ್ಥಳದಲ್ಲಿದ್ದರೂ ಕೂಡ, ನಿನ್ನ ಹೆಸರಿನ ನಿಮಿತ್ತ ನಾನು ಶ್ರಮೆಗಳ ಅನುಭವಿಸಿದರೂ ಕೂಡ, ನಿನ್ನ ಭಕ್ತನು ಅಥವಾ ಸಾಕ್ಷಿಯೂ ಆಗಿರುವಂತ ಅಂತಿಮನನ್ನ ಕೊಲ್ಲಲ್ಪಟ್ಟರೂ ಕೂಡ, ನಾನು ನಿನ್ನ ಹೆಸರನ್ನ ಬಿಡದೆ ಹಿಡ್ಕೊಂಡಿದ್ರೂ ಕೂಡ ನನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದ? ಹೌದು, ತಪ್ಪು ಹೊರಿಸ್ತಾ ಇರೋದು ಅಕ್ಕಪಕ್ಕದ ಜನರಲ್ಲ, ದೇವರೇ ತಪ್ಪು ಹೊರಿಸ್ತಾ ಇದ್ದಾರೆ. ಯಾಕಂದ್ರೆ
ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವುದರಲ್ಲಿಯೂ ಜಾರತ್ವ ಮಾಡುವುದರಲ್ಲಿಯೂ ಇಸ್ರಾಯೇಲರು ಮುಗ್ಗರಿಸಿ ಬೀಳಬೇಕೆಂದು ಬಿಳಾಮನು ಬಾಲಕನಿಗೆ ಹೇಳಿದ ದುರ್ಬೋಧನೆಯನ್ನು ಅವಲಂಬಿಸಿದವರು ನಿನ್ನಲ್ಲಿದ್ದಾರೆ. ಏನಂತೆ? ಬಿಳಾಮನ ಬೋಧನೆಯನ್ನು ಅವಲಂಬಿಸಿದಂತ ಜನಾಂಗ, ಅಂತ ವ್ಯಕ್ತಿಗಳು ನಿನ್ನ ಸಭೆಯಲ್ಲಿದ್ದಾರೆ. ಸಭೆಯಲ್ಲಿದ್ರೆ ನನ್ನ ಮೇಲೆ ತಪ್ಪು ಹೊರಿಸ್ತೀಯಾ? ಖಂಡಿತ. ಯಾಕಂತಂದ್ರೆ ನೀನು ಆ ತಪ್ಪನ್ನ ಖಂಡಿಸಿಲ್ಲ, ಆ ಬಿಳಾಮ ಬೋಧನೆಯನ್ನ ಗದರಿಸಲಿಲ್ಲ, ಅದನ್ನ ತೆಗೆದುಹಾಕಲಿಲ್ಲ. ಆದ್ರಿಂದ ತಪ್ಪು ಹೊರಿಸಬೇಕಾಗುತ್ತೆ. ಮತ್ತೆ ಇಷ್ಟು ನಂಬಿಕೆಯುಳ್ಳವನಾಗಿ ನಾನಿದ್ರು ಇದ್ದೀಯ, ಆದ್ರೂ ತಪ್ಪು ಹೊರಿಸ್ತೀನಿ. ನಾನು ನಿನ್ನನ್ನು ಆರಿಸ್ಕೊಂಡಿದ್ದೆ ಅದಕ್ಕೆ. ಈ ಪಾಪ ಮಾಡುವಂತ ಜನರನ್ನ ನೀನು ಖಂಡಿಸದೇ ಇರೋದಿಕ್ಕ? ಬಿಳಾಮನು ಬಾಲಕನಿಗೆ ಯಾವ ರೀತಿ ಬೋಧನೆಗಳನ್ನ ಮಾಡ್ತಾ ಇದ್ದನೋ, ಆ ಬಿಳಾಮನ ಬೋಧನೆಗಳನ್ನ ಕೇಳಿ ಈ ಬಾಲಕನು ಯಾವ ರೀತಿ ಪಾಪಕ್ಕೆ ಒಳಗಾದನೋ ಅಂತ ಜನರು ನಿಮ್ಮಲ್ಲಿದ್ದಾರೆ. ಆ ಬಿಳಾಮನ ಬೋಧನೆಗಳನ್ನ ಕೇಳಿ ಇಸ್ರಾಯೇಲರನ್ನ ಪಾಪದಲ್ಲಿ ಯಾವ ರೀತಿ ಸಿಕ್ಕಿಸಿದನು, ಇಸ್ರಾಯೇಲರು ಯಾವ ರೀತಿ ನಾಶನಕ್ಕೆ ಒಳಗಾದರು ನಿನಗೆ ಗೊತ್ತಿಲ್ವಾ? ಇಸ್ರಾಯೇಲರು ಯಾವ ರೀತಿ ನಾಶನಕ್ಕೆ ಗುರಿಯಾದರು? ಅಲ್ಲಿಯವರೆಗೂ ಇಸ್ರಾಯೇಲರನ್ನ ಯಾರು ಕದಲಿಸಲಿಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಇಸ್ರಾಯೇಲರನ್ನ ನೋಡಿ ಬಾಲಾಕನು ಸಾಯುವಷ್ಟು ಹೆದರಿಕೆಯುಳ್ಳವನಾಗಿದ್ದನು. ಇವರು ನನ್ನ ಮೇಲೆ ಬಂದ್ರೆ ದನಗಳು ಅಡವಿಯ ಹುಲ್ಲನ್ನು ಯಾವ ರೀತಿ ಮೇಯುತ್ತವೋ ಆ ರೀತಿ ನಮ್ಮನ್ನೆಲ್ಲನೂ ನಾಶ ಮಾಡಿಬಿಡ್ತಾರೆ ಅನ್ನುವಷ್ಟರ ಭಯ ಇತ್ತು. ಆ ಭಯದಿಂದ ಬಾಲಕನು ತನ್ನ ದೂತರನ್ನ ಬಿಳಾಮನ ಹತ್ರಕ್ಕೆ ಕಳುಹಿಸಿ ಬಿಳಾಮನ ಬೋಧನೆಯನ್ನು ಆಶ್ರಯಿಸಿ ಬಿಳಾಮನು ಹೇಳಿಕೊಟ್ಟಂತಹ ಮಾತುಗಳನ್ನು ಕೇಳಿ ಅದರಂತೆ ಇಸ್ರಾಯೇಲರನ್ನ ಪಾಪಕ್ಕೆ ಪ್ರೇರೇಪಿಸಿದರು. ಅಂತವರು ನಿನ್ನಲ್ಲಿದ್ದಾರೆ, ಪೆರ್ಗಮದಲ್ಲಿದ್ದಾರೆ. ಬಿಳಾಮನ ಬೋಧನೆಯ ಕುರಿತು ನೀವು ನೋಡಬೇಕಾದ್ರೆ ಅರಣ್ಯ ಕಾಂಡ 22ನೇ ಅಧ್ಯಾಯದಿಂದ ನೀವು ನೋಡಬಹುದು. ನೋಡಿ, ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವುದರಲ್ಲಿಯೂ ಜಾರತ್ವ ಮಾಡುವುದರಲ್ಲಿಯೂ ಇಸ್ರಾಯೇಲರು ಮುಗ್ಗರಿಸಿ ಬೀಳಬೇಕೆಂದು ಬಿಳಾಮನು ಬಾಲಕನಿಗೆ ಹೇಳಿದ ದುರ್ಬೋಧನೆಯನ್ನು ಅವಲಂಬಿಸಿದವರು ನಿನ್ನಲ್ಲಿದ್ದಾರೆ. ಹಾಗೆಯೇ ನಿಕಾಲೋಯಿತರ ಬೋಧನೆಯನ್ನು ಅವಲಂಬಿಸಿದವರು ನಿಮ್ಮಲ್ಲಿದ್ದಾರೆ. ಆದ್ದರಿಂದ ದೇವರ ಕಡೆಗೆ ತಿರುಗಿಕೋ. ಅಂದ್ರೆ ಇಷ್ಟು ದಿವಸ ನೀನು ದೇವರ ಕಡೆಗೆ ತಿರುಗಿದವನಲ್ವಾ? ನಾನು ದೇವರ ಕಡೆ ತಿರುಗಲಿಲ್ವಾ? ಅಂತಿಪವನ್ನ ಕೊಲ್ಲಲ್ಪಟ್ಟರು ಕೂಡ ನಾನು ನಿನ್ನ ಹೆಸರನ್ನು ಇಟ್ಕೊಂಡೇ ಇದ್ದೆ ಅಲ್ವಾ? ಅದು ಸೈತಾನನ ಸಿಂಹಾಸನವನ್ನ ಹಾಕಿಕೊಂಡಿರುವಂತ ಸ್ಥಳ ಅಲ್ವಾ? ವ್ಯಭಿಚಾರಕ್ಕೆ ಕೇಂದ್ರವಾಗಿರುವಂತ ಸ್ಥಳ ಅಲ್ವಾ? ವಿಗ್ರಹಾರಾಧನೆಗೆ ಕೇಂದ್ರವಾಗಿರುವಂತ ಸ್ಥಳವಲ್ವಾ ಅದು? ಅಂತ ಸ್ಥಳದಲ್ಲಿ ನಿನ್ನ ಹೆಸರನ್ನು ಹಿಡ್ಕೊಂಡಿದ್ರು ಕೂಡ ಮತ್ತೆ ದೇವರ ಕಡೆಗೆ ತಿರುಗಿಕೋ ಅಂತ ಹೇಳೋದೇನು? ಎಸ್, ನಿಕಾಲೋಯತರ ಬೋಧನೆಯನ್ನು ಅವಲಂಬಿಸಿದವರು ನಿನ್ನಲ್ಲಿದ್ದಾರೆ. ಬಿಳಾಮನ ಬೋಧನೆಯನ್ನು ಅವಲಂಬಿಸಿದವರು ನಿನ್ನಲ್ಲಿದ್ದಾರೆ. ಆದರೂ ಕೂಡ ನೀನು ಅವರನ್ನ ಗದರಿಸದೇ ಇದ್ದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀನು ಸರಿಯಾಗಿ ನನ್ನನ್ನು ಅರ್ಥ ಮಾಡಿಕೊಂಡಿಲ್ಲ. ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನಾನು ಬೇಗನೆ ನಿನ್ನ ಬಳಿಗೆ ಬಂದು
ನನ್ನ ಬಾಯಿ ಕತ್ತಿಯಿಂದ ಅವರ ಮೇಲೆ ಯುದ್ಧ ಮಾಡುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ಬಚ್ಚಿಟ್ಟಿರುವ ಮನ್ನವನ್ನು ಆಹಾರವನ್ನು ಕೊಡುವೆನು. ಇದಲ್ಲದೆ ಅವನಿಗೆ ಬಿಳಿ ಕಲ್ಲನ್ನು, ಆ ಕಲ್ಲಿನ ಮೇಲೆ ಕೆತ್ತಿದ ಹೊಸ ಹೆಸರನ್ನು ಕೊಡುವೆನು. ಆ ಹೆಸರನ್ನು ಹೊಂದಿದವನಿಗೆ ಹೊರತು ಇದು ಇನ್ಯಾರಿಗೂ ತಿಳಿಯದು. ನಾವು ಯೋಚನೆ ಮಾಡಬೇಕು. ನಾವೇನೋ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಪಡ್ಕೊಂಡಿದ್ದೀವಿ, ಇನ್ನು ನಮ್ಮ ರಕ್ಷಣೆಯನ್ನು ಯಾರು ಕದ್ದುಕೊಳ್ಳೋದಿಲ್ಲ, ನಮ್ಮ ಇಷ್ಟಾನುಸಾರವಾಗಿ ನಾವು ನಡೀಬೋದು ಅಂದರೆ ಆಗೋದಿಲ್ಲ. ದೇವರು ಕೊಟ್ಟಂಥ ಆಜ್ಞೆಗಳಿಗೆ ಸರಿಯಾಗಿ ನಡೆದುಕೋಬೇಕು. ಆಗಲೇ ಅವರಿಗೆ ಶಾಶ್ವತವಾದ ಸ್ಥಾನ, ನಿತ್ಯ ಜೀವ ಅನ್ನೋದು ಸಿಗೋದು. ದೀಕ್ಷಾ ಸ್ನಾನ ಪಡ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು ಬಿಲಾಮನ ಬೋಧನೆಗಳನ್ನು ಅವಲಂಬಿಸಿದರೆ ಸಾಲದು. ಅರಣ್ಯಕಾಂಡ 22, 23, 24, 25 ಅಧ್ಯಾಯಗಳನ್ನು ನೀವು ಓದ್ರಿ, ಅಲ್ಲಿ ಗೊತ್ತಾಗುತ್ತೆ ಬಿಲಾಮನ ಬೋಧನೆಗಳು ಹೇಗಿತ್ತು. ಬಿಲಾಮನ ಬೋಧನೆಗಳಿಂದ ಇಸ್ರಾಯೇಲರು ಯಾವ ರೀತಿ ಅವರ ನಾಶನವನ್ನ ಅವರ ಮೇಲೆ ತಂದುಕೊಂಡ್ರು ಅನ್ನೋದನ್ನ ಒಂದ್ಸರಿ ನೀವು ನೋಡ್ರಿ. ನಾನೇನು ಹೇಳ್ತೀನಿ ಅಂತಂದ್ರೆ, ಯೇಸು ಕ್ರಿಸ್ತನು ಕೊಟ್ಟಂತ ರಕ್ಷಣೆ ಅನ್ನೋದು ಬಲವಾದದ್ದು. ಅದನ್ನು ನೀನು ಹಿಡ್ಕೋಬೇಕು, ಕಾಪಾಡಿಕೊಳ್ಳಬೇಕು. ಇಲ್ಲಿ ಪ್ರಕಟಣೆ ಗ್ರಂಥದಲ್ಲಿ ಪೆರ್ಗಮ ಸಭೆಗೆ ಹೇಳ್ತಾ ಇರೋದು ಯಾರಿಗೆ? ಪೆರ್ಗಮ ಸಭೆಯವರು ಅಂತಂದ್ರೆ ದೇವರನ್ನ ಅವಲಂಬಿಸಿದವರಿಗೆ ಹೇಳ್ತಾ ಇರುವಂತದ್ದು, ಈ ಎಚ್ಚರಿಕೆ ಕೊಡ್ತಾ ಇರೋದು ಬೇರೆಯವ್ರಿಗಲ್ಲ. ಯೋಹಾನನ ಸುವಾರ್ತೆಯಲ್ಲಿ 10ನೇ ಅಧ್ಯಾಯದಲ್ಲಿ ಹೇಳ್ತಾ ಇರೋದು ನಂಬಿಕೆ ಇಲ್ಲದಂತ ಯಹೂದ್ಯರಿಗೆ ಹೇಳಿದ್ದು. ಯೇಸು ಕ್ರಿಸ್ತನಿಗಿರುವಂತ ಅಧಿಕಾರ, ಯೇಸು ಸ್ವಾಮಿ ಯಾರು, ಆತನು ನಿಜವಾಗಲೂ ಕ್ರಿಸ್ತನು ಅನ್ನುವುದಕ್ಕೆ ಅಲ್ಲಿ ಹೇಳ್ತಾ ಇರುವಂತದ್ದು. ಇಲ್ಲಿ ಕ್ರಿಸ್ತನಂತ ಒಪ್ಪಿಕೊಂಡಿರುವಂತ ಜನರಿಗೆ ಎಚ್ಚರಿಕೆ ಕೊಡ್ತಾ ಇರುವಂತದ್ದು, ನೀವು ತಿರುಗಿ ಪಾಪದಲ್ಲಿ ಬೀಳ್ಬೇಡ್ರಿ ಅಂತ. ಯಾಕೆ? ಪೇತ್ರನು ಬರೆದ 2ನೇ ಪತ್ರಿಕೆ ಒಂದ್ಸರಿ ನೋಡೋಣ. ಇಪ್ಪತ್ತನೇ ವಚನ, 2ನೇ ಅಧ್ಯಾಯ 20ನೇ ವಚನ. ಪೇತ್ರನು ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 20, 21 ವಚನ. ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನ ಹೊಂದಿ, ಯೇಸು ಕ್ರಿಸ್ತನ ಜ್ಞಾನ ಹೊಂದಿ ಲೋಕದ ಮಲಿನತ್ವಗಳಿಗೆ, ಅಂದರೆ ಈ ಲೋಕದಲ್ಲಿ ಪಾಪಗಳಿಗೆ ತಪ್ಪಿಸಿಕೊಂಡವರು ಅವುಗಳಲ್ಲಿ ಏನಂತೆ ತಿರುಗಿ ಅವುಗಳಲ್ಲಿ ಸಿಕ್ಕಿಕೊಂಡು ಸೋತು ಹೋದರೆ ಅವರ ಅಂತ್ಯಸ್ಥಿತಿಯು ಮೊದಲಿಗಿಂತ, ಯಾವಾಗ ಕ್ರಿಸ್ತನನ್ನು ನಂಬುವುದಕ್ಕಿಂತ ಮೊದಲಿತ್ತ ಅಲ್ವ ಸ್ಥಿತಿ, ಆ ಸ್ಥಿತಿಗಿಂತ ಅಂತ್ಯಸ್ಥಿತಿಯು ಕೆಟ್ಟದ್ದಾಗಿದೆ. ಮೊದಲಿದ್ದಂಥ ಸ್ಥಿತಿಗಿಂತ ಕಡೆ ಸ್ಥಿತಿ ಇನ್ನೂ ಕೆಟ್ಟದ್ದಾಗಿದೆ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಅದರ ಅರ್ಥ ಏನು? ಇವ್ರು ರಕ್ಷಣೆ ಕಳ್ಕೊಂಡಿಲ್ಲ ಅಂತಲ್ಲ ಅರ್ಥ. ಕಡೆದಾಗಿದೆ ಅಂದ್ರೆ ಶರೀರಕ್ಕೆ ಬರುವಂಥದ್ದಲ್ಲ, ಶರೀರಕ್ಕೆ ಶಿಕ್ಷೆ ಆಗ್ತಾನಂತಲ್ಲ ಅದರ ಅರ್ಥ. ಶರೀರಕ್ಕೆ ಶಿಕ್ಷೆ ಕೊಡೋದಾದ್ರೆ ಧರ್ಮಶಾಸ್ತ್ರ ಇದೆ, ಮೋಶೆ ಮುಖಾಂತರ ಕೊಟ್ಟಂತ ಧರ್ಮಶಾಸ್ತ್ರ ಇದೆ. ಯಾರಾದ್ರೂ ವ್ಯಭಿಚಾರ ಮಾಡಿದ್ರೆ, ಯಾರಾದ್ರೂ ವಿಗ್ರಹಾರಾಧನೆ ಮಾಡಿದ್ರೆ ಆ ಧರ್ಮಶಾಸ್ತ್ರದ ಪ್ರಕಾರ ಅವರಿಗೆ ಶಿಕ್ಷೆ ಕೊಡ್ತಿದ್ರು. ಇದು ಆತ್ಮಕ್ಕೆ ಸಂಬಂಧಪಟ್ಟಂತ ಬೋಧನೆ. ಹೊಸ ಒಡಂಬಡಿಕೆ ಅನ್ನೋದು ಹಳೆ ಒಡಂಬಡಿಕೆ ಅಂತದ್ದಲ್ಲ, ಇದು ಹೊಸದು.
ಶರೀರಕ್ಕೆ ಸಂಬಂಧಪಟ್ಟದ್ದಲ್ಲ. ಶರೀರಕ್ಕೆ ಸಂಬಂಧಪಟ್ಟಂತ ಶಿಕ್ಷೆಗಳ ಕುರಿತು ಇಲ್ಲಿ ಹೇಳ್ತಾ ಇಲ್ಲ. ಈ ಶರೀರಕ್ಕೆ ಸಂಬಂಧಪಟ್ಟಂತವುಗಳಿಗಾಗಿ ಶಿಲುಬೆಯ ಮೇಲೆ ಮರಣ ಹೊಂದಬೇಕಾಗಿಲ್ಲ. ನಮ್ಮ ಆತ್ಮವು ನರಕಕ್ಕೆ ಹೋಗಬಾರದು, ಯಾರು ನಾಶವಾಗಬಾರದು. ಪ್ರತಿಯೊಬ್ಬರು ದೇವರ ಸ್ಥಾನದಲ್ಲಿ ಇರಬೇಕು ಅಂತ ಆತನು ಈ ಲೋಕಕ್ಕೆ ಬಂದಿದ್ದು. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ. ಇಲ್ಲಿ ಯೇಸು ಕ್ರಿಸ್ತನನ್ನ ಹಿಂಬಾಲಿಸುತ್ತಿರುವಂತಹ ತನ್ನ ಶಿಷ್ಯರಿಗೆ ಹೇಳುತ್ತಿರುವಂತಹ ಮಾತುಗಳು 3ನೇ ವಚನದಿಂದ ನೋಡೋಣ. ಬಳಿಕ ಆತನು ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಕೂತಿದ್ದಾಗ ಶಿಷ್ಯರು ಆತನ ಬಳಿಗೆ ಪ್ರತ್ಯೇಕವಾಗಿ ಬಂದು, ಅದು ಯಾವಾಗ ಆಗುವುದು? ಅದು ಅಂದರೆ ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆ ಏನು? ನಮಗೆ ಹೇಳು ಅನ್ನಲು ಯೇಸು ಅವರಿಗೆ ಉತ್ತರವಾಗಿ ಹೇಳಿದ್ದೇನೆಂದರೆ, ಯಾರಾದರೂ ನಿಮ್ಮನ್ನು ಮೋಸಗೊಳಿಸಾರೋ, ಏನಂತೆ, ಯಾರಾದರೂ ಬಂದು ನಿಮ್ಮನ್ನ ಮೋಸಗೊಳಿಸಾರು ನೋಡಿಕೊಳ್ಳಿರಿ. ಯಾಕೆಂದರೆ ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು ನಾನು ಕ್ರಿಸ್ತನು ಎಂದು ಹೇಳಿ ಎಷ್ಟೋ ಜನರನ್ನ ಮೋಸಗೊಳಿಸುವರು. ಇದಲ್ಲದೆ ಯುದ್ಧವಾಗುವ ಹಾಗಿದೆ ಎಂಬ ಸುದ್ದಿಗಳನ್ನು ನೀವು ಕೇಳಬೇಕಾಗಿರುವುದು. ಕಳವಳ ಪಡದಂತೆ ನೋಡಿಕೊಳ್ಳಿರಿ, ಏಕೆಂದರೆ ಹಾಗಾಗುವುದು ಅಗತ್ಯ. ಆದರೂ ಇದು ಇನ್ನೂ ಅಂತ್ಯಕಾಲವಲ್ಲ. ಜನಕ್ಕೆ ವಿರೋಧವಾಗಿ ಜನವು, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವೂ ಏಳುವವು, ಮತ್ತು ಅಲ್ಲಲ್ಲಿ ಬರಗಳು ಬರುವವು, ಭೂಕಂಪಗಳು ಆಗುವವು. ಇವೆಲ್ಲ ನೂತನ ಕಾಲ ಹುಟ್ಟುವ ಪ್ರಸವ ವೇದನೆಯ ಪ್ರಾರಂಭ. ಅಂದ್ರೆ ನಾವು ಇದಕ್ಕೆ ಮೊದಲು ನೋಡಿದ್ವಲ್ಲ, ಅರಣ್ಯಕಾಂಡದಲ್ಲಿ 22ನೇ ಅಧ್ಯಾಯದಿಂದ 22, 23, 24, 25ನೇ ಅಧ್ಯಾಯದಲ್ಲಿ ಯಾಕೆ ಬಿಳಾಮನ ಬೋಧನೆಯನ್ನ ಕೇಳಿ ಹೇಗೆ ಅವರು ಪಾಪದಲ್ಲಿ ಬಿದ್ದು ಯಾವ ರೀತಿ ಅವರ ನಾಶನವನ್ನು ಅವರು ತಗೊಂಡ್ರು ಅನ್ನೋದನ್ನು ನೋಡಿದ್ವಲ್ಲ. ಮೋಸ ಹೋದ್ರೆ ಆ ರೀತಿಯಾದಂಥ ಬೋಧನೆಗಳು ನಿಮ್ಮನ್ನ ಮೋಸಗೊಳಿಸುವುದಕ್ಕೆ ಅನೇಕ ಸುಳ್ಳು ಪ್ರವಾದಿಗಳು, ಸುಳ್ಳು ಕ್ರಿಸ್ತರು, ಸುಳ್ಳು ಬೋಧಕರು ಬರ್ತಾರೆ. ನೀವು ಮೋಸ ಹೋಗದ ಹಾಗೆ ನೋಡಿಕೊಳ್ಳ್ರಿ. ಯಾಕಂತಂದ್ರೆ ನೀವು ನಾಶ ಆಗ್ತೀರಾ. ಅವರ ಬೋಧನೆಗಳನ್ನು ಅವಲಂಬಿಸಿದರೆ ನೀವು ನಾಶ ಆಗ್ತೀರಾ ಅಂತ ಯೇಸು ಸ್ವಾಮಿಯ ಶಿಷ್ಯರಿಗೆ, ಅಂದರೆ ನಂಬಿಕೆ ಇಟ್ಟವರಿಗೆ, ಯೇಸು ಕ್ರಿಸ್ತನ ಸ್ವರಕ್ಕೆ ಕಿವಿಗೊಟ್ಟವರಿಗೆ ಹೇಳ್ತಾ ಇರುವಂತಹ ಎಚ್ಚರಿಕೆ. ಒಂದು ವೇಳೆ ಶರೀರಕ್ಕೆ ಶ್ರಮೆಗಳು ಬರೋದಾದ್ರೆ ಇಷ್ಟಾನುಸಾರವಾಗಿ ನಡಿಬಹುದು. ನಾವೇ ಇಷ್ಟೆಲ್ಲ ತಾಪತ್ರಯ ಪಡ್ತಾ ಇರುವುದು ಪರಲೋಕಕ್ಕಾಗಿ. ನಮ್ಮ ರಕ್ಷಣೆಯನ್ನ ಕಳೆದುಕೊಳ್ಳಬಾರದು. ಅದರ ನಿಮಿತ್ತಲೇ ಯೇಸು ಕ್ರಿಸ್ತನ ಬೋಧನೆಗಳನ್ನ ಹೇಳ್ತಾ ಇದ್ದಾನೆ. ಇಲ್ಲಿ ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 21ನೇ ವಚನದಿಂದ ನಾವು ನೋಡೋದಾದ್ರೆ, ನೀವು ನೋಡಿ, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರೋರೆಂದು ನೆನೆಸಬೇಡ್ರಿ. ಸ್ವಾಮಿ ಸ್ವಾಮಿ ಅಂತ ಯಾರಂತಾರೆ? ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದವರೇ ತಾನೆ. ಅವರೆಲ್ಲರೂ ಪರಲೋಕ ಸೇರ್ತಾರೆ ಅಂತ ನೆನೆಸಬೇಡ್ರಿ. ಯೇಸು ಸ್ವಾಮಿ ಹೇಳ್ತಾ ಇರುವಂತ ಮಾತಿದು. ಯಾಕಂದ್ರೆ ಅವತ್ತಿನ ಕಾಲದಲ್ಲಿ ಅನೇಕ ಜನರು ಬಂದು, ಸ್ವಾಮಿ ನಿನ್ನ ಹೆಸರಿನಲ್ಲಿ ದೆವ್ವಗಳನ್ನ ಬಿಡಿಸಲಿಲ್ವೇ, ಬೋಧನೆಗಳನ್ನ ಮಾಡಲಿಲ್ವೇ, ಅದ್ಭುತಗಳನ್ನ ಮಾಡಲಿಲ್ವೇ ಅಂತಾರೆ. ಅವತ್ತು ನಾನು ಹೇಳ್ತೀನಿ, ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ. ಯೇಸು ಸ್ವಾಮಿ ಹೇಳ್ತಾರೆ. ಅಂದ್ರೆ ಇಲ್ಲಿ ಪರಲೋಕದಲ್ಲಿ ಸೇರೋದಿಲ್ಲ ಅಂತ ಹೇಳಿದರೆ ಇನ್ನೆಲ್ಲಿಗೋತಾರೆ? ನರಕಕ್ಕೆ ತಾನೆ. ನರಕವನ್ನು ಬಿಟ್ಟು ಬೇರೆ ಸ್ಥಳ ಏನಾದರೂ ಇದೆಯಾ? ನೀವೇಳಿ. ಪರಲೋಕ ನರಕ ಅನ್ನೋದು ಎರಡಿದೆ. ಅವುಗಳನ್ನು ಬಿಟ್ಟು ಬೇರೆ ಸ್ಥಳ ಏನಾದರೂ ಇದೆಯಾ? ಸತ್ತ ಮೇಲೆ ಇದ್ರೆ ಪರಲೋಕದಲ್ಲೇ ಆದ್ರೂ ಇರಬೇಕು, ಇಲ್ಲ ನರಕದಲ್ಲೇ ಆದ್ರೂ ಇರಬೇಕು.
ಪರಲೋಕದಲ್ಲಿ ಸ್ಥಳ ಇಲ್ಲ ಅಂತಂದ ಮೇಲೆ ನರಕನೇ ಗ್ಯಾರಂಟಿ ಅಲ್ವಾ? ಸೊ ಏನು ಹೇಳ್ತೀವಿ ಅಂತಂದ್ರೆ, ಪಾಪ ಮಾಡದ ಹಾಗೆ ನೋಡಿಕೊಳ್ಳ್ರಿ. ಹಾಗಾದ್ರೆ ಯಾರನ್ನು ಪಾಪ ಮಾಡೋದಿಲ್ವಾ? ಎಸ್, ಮಾಡ್ತಾರೆ. ಮನುಷ್ಯನು ಬಲಹೀನನು, ಶೋಧನೆಗೆ ಒಳಗಾಗ್ತಾನೆ, ಶೋಧನೆಗಳು ಬರ್ತವೆ, ಶೋಧನೆಗಳು ಬರ್ತವೆ. ಪಾಪ ನೋಡಿ, ಕೋಪ ಮಾಡ್ಕೋಬೇಕಾದರೂ ಪಾಪ ಮಾಡಬೇಡ್ರಿ ಅಂತ ಹೇಳ್ತಾರೆ. ಶೋಧನೆ ಬರುತ್ತೆ, ಕಷ್ಟಗಳು ಬರುತ್ತೆ, ಕಣ್ಣೀರುಗಳು ಬರುತ್ತೆ, ನಿಮ್ಮ ಕುತ್ತಿಗೆಯ ಮೇಲೆ ಕತ್ತಿ ಹಿಡಿಯುವ ಸಂದರ್ಭ ಬರುತ್ತೆ. ಆದರೂ ನೀವು ನಂಬಿಕೆಯನ್ನು ಕಳ್ಕೋಬಾರ್ದು. ಪೌಲನು ಅಲ್ಲ, ಇಲ್ಲಿ ಇಬ್ರಿಯರಿಗೆ ಬರೆದಂಥ ಪತ್ರಿಕೆಯನ್ನು ನಾವು ನೋಡೋದಾದರೆ, ಇವುಗಳನ್ನು ನಾನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಆದರೂ ಕೂಡ ಅರ್ಥ ಮಾಡಿಕೊಳ್ಳುವುದರಲ್ಲಿ ನೀವು ವಿಫಲರಾಗ್ತಾ ಇದ್ದೀರೇನೋ ಅನಿಸುತ್ತೆ ನನಗೆ. ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಹತ್ತನೇ ಅಧ್ಯಾಯ 26ನೇ ವಚನ. ಯಾಕೆಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ, ಏನಂತೆ? ಬೇಕೆಂದು ಪಾಪ ಮಾಡಿದರೆ. ಯಾರೋ ಬಂದು ನಿಮ್ಮ ರಕ್ಷಣೆಯನ್ನ ಕದ್ಕೊಳ್ಳೋದಿಲ್ಲ. ಇವಾಗ ನೀನೇ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ನು ಯಾವ ಯಜ್ಞವೂ ಇರುವುದಿಲ್ಲ. ಪಾಪ ಪರಿಹಾರಕ್ಕಾಗಿ ಆದಂತ ಯಜ್ಞ ಯೇಸು ಕ್ರಿಸ್ತನು ಬಲಿಯಾದ್ನಲ್ಲ. ಈ ಯಜ್ಞ ಯಾಕೆ? ಪಾಪ ಪರಿಹಾರಕ್ಕಾಗಿ ಆಗಿದ್ದು. ಅಂದರೆ ನಿನಗೆ ನಿತ್ಯ ಜೀವವನ್ನ ಕೊಡ್ಲಿಕ್ಕೆ. ಮತ್ತೆ ನೀನು ಪಾಪ ಮಾಡಿದರೆ ಆ ಪಾಪದ ನಿಮಿತ್ತ ಇನ್ನ ಯಾವ ಯಜ್ಞವೂ ನಡೆಯೋದಿಲ್ಲ. ಆ ಪಾಪ ಪರಿಹಾರಕ್ಕಾಗಿ ಇನ್ನು ಯಾವ ಯಜ್ಞವೂ ಆಗೋದಿಲ್ಲ. ಅಂದ್ರೆ ಅದರ ಅರ್ಥನು, ನೀನು ಮಾಡಿದ ಪಾಪಕ್ಕೆ ಮತ್ತೆ ರಕ್ಷಣೆ ಇಲ್ಲ ಅಂತ ಅರ್ಥ. ಬೇಕಾಗಿ ಮಾಡಿದಂಥ ಪಾಪಕ್ಕೆ ಶೋಧನೆಯಲ್ಲಿ ಬಿದ್ದು ಮತ್ತೆ ಮನ ತಿರುಗಿ ಯೇಸು ಕ್ರಿಸ್ತನ ಬಳಿಗೆ ಬಂದು ನೀನು ಕ್ಷಮೆಯನ್ನ ಕೇಳಿದರೆ ನಿನಗೆ ರಕ್ಷಣೆ ಇದೆ. ನೀನು ಬೇಕಾಗಿ ಮಾಡಿದರೆ ನೀನು ಯೇಸು ಕ್ರಿಸ್ತನ ಬಳಿಗೆ ಮತ್ತೆ ಬರ್ತೀಯಾ? ಹೇಳು ಒಂದ್ಸರಿ. ನೀನು ಬೇಕಾಗಿ ವಿಗ್ರಹಾರಾಧನೆಯಲ್ಲಿ ಪಾಲ್ಗೊಂಡ್ರೆ, ನೀನು ವ್ಯಭಿಚಾರದಲ್ಲಿ ಬಿದ್ದರೆ, ನೀನು ಸಂಪೂರ್ಣವಾಗಿ ಯೇಸು ಕ್ರಿಸ್ತನನ್ನ ಬಿಟ್ಬಿಟ್ರೆ ನಿನಗೆ ರಕ್ಷಣೆ ಆಗುತ್ತಾ? ಅದಕ್ಕೆ ಹೇಳ್ತಾ ಇರೋದು. ಎಷ್ಟು ನೋಡಿ, ಇನ್ನು ಯಾವ ಯಜ್ಞವೂ ಇರುವುದಿಲ್ಲ. ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು ಇದೆ. ಇದು ಎಚ್ಚರಿಕೆ ನೀಡ್ತಾ ಇದ್ದಾನೆ. ಎಚ್ಚರಿಕೆ ಅಂದರೆ ಏನು? ನೀನು ಪಾಪ ಮಾಡಿದರೆ ಆ ಪಾಪದ ನಿಮಿತ್ತ ನಿನಗೆ ಕೇಡು ಸಂಭವಿಸಲಿದೆ. ಆ ಕೇಡು ನಿನಗೆ ಬರದೇ ಇರುವುದಕ್ಕಾಗಿ ಇಲ್ಲಿ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ. ಆ ಕೇಡೇನನ್ನೋದು ನಾಶ. ಆ ಕೇಡೇನೆಂಬುದು ನರಕ. ಆ ಕೇಡಿನಿಂದ ತಪ್ಪಿಸುವುದಕ್ಕಾಗಿ ಈ ಎಚ್ಚರಿಕೆಯ ಮಾತುಗಳನ್ನು ಬರೆಸುತ್ತಿದ್ದಾನೆ. ಯಾಕೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ? 6ನೇ ಅಧ್ಯಾಯ ನಾವು ನೋಡಿದ್ರು ಕೂಡ 4-5 ವಚನಗಳನ್ನು ನೋಡೋದಾದ್ರೆ, ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಂದಾದ ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು, ಮುಂದಣ ಯುಗದ ಮಹತ್ವವನ್ನು ಅನುಭವಿಸಿದವರು ಭ್ರಷ್ಟರು ಅಂತಂದ್ರೆ ಯೇಸು ಕ್ರಿಸ್ತನನ್ನ ಸಂಪೂರ್ಣವಾಗಿ ಬಿಟ್ಟವರು. ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. ಅಂದರೆ ಅಂತವರಿಗೆ ನರಕ ಅಂತ ಅರ್ಥ. ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಶಿಲುಬೆಗೆ ಹಾಕುವವರು, ಆತನನ್ನು ಎಲ್ಲರ ಮುಂದೆ ಅವಮಾನಪಡಿಸುವವರೂ ಆಗಿದ್ದಾರೆ.
ಎಂಥವರಾಗಿದ್ದಾರೆ? ಯೇಸು ಕ್ರಿಸ್ತನನ್ನು ಅವಮಾನಪಡಿಸುವವರು ಆಗಿದ್ದಾರಂತೆ. ಯೇಸು ಕ್ರಿಸ್ತನನ್ನು ಅವಮಾನಪಡಿಸಿದರೂ ಕೂಡ ಪರಲೋಕದಲ್ಲಿ ಸ್ಥಾನ ಇರುತ್ತಾ? ಹೇಳ್ರಿ. ಯೇಸು ಕ್ರಿಸ್ತನ ಕುರಿತು ನೀನು ತಿಳಿದುಕೊಂಡು ಮಾನಸಾಂತರ ಹೊಂದಿ ರಕ್ಷಣೆಯನ್ನ ಪಡೆದುಕೊಂಡು ತಿರುಗಿ ನೀನು ಪಾಪದಲ್ಲಿ ಬಿದ್ದು ತಿರುಗಿ ನೀನು ಯೇಸು ಕ್ರಿಸ್ತನನ್ನ ಅವಮಾನ ಪಡಿಸಿದರೆ ಮತ್ತೆ ಪರಲೋಕದಲ್ಲಿ ನಿನಗೆ ಸ್ಥಾನ ಇದೆಯಾ? ಅದಕ್ಕೆ ನಾವು ಎಚ್ಚರಿಕೆಯಿಂದ ನಾವು ಪಾಪ ಮಾಡ್ತೀವ್ರಿ. ನಾವು ಏನೆಲ್ಲ ಪಾಪ ಮಾಡ್ತೀವೋ ಆ ಪಾಪಕ್ಕೆ ಪ್ರಾಯಶ್ಚಿತ್ತ ಪಟ್ಟು ಪಶ್ಚಾತ್ತಾಪ ಪಟ್ಟು ದೇವರ ಬಳಿಗೆ ಬಂದು ನಮ್ಮ ತಪ್ಪುಗಳನ್ನು ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳಬೇಕು. ನೀನು ಬೇಕೆಂದು ಮಾಡ್ತಾ ಇದ್ದೀಯಾ ಅಂತಂದ್ರೆ ನಿನ್ನಲ್ಲಿ ಪಶ್ಚಾತ್ತಾಪ ಎಲ್ಲಿದೆ? ನೀನು ನಿಜವಾಗ್ಲೂ ದೇವರನ್ನು ಅವಲಂಬಿಸಿದ್ದೀಯಾ? ಈ ಲೋಕದಲ್ಲಿ ಬಿದ್ದಿದ್ದೀಯಾ? ಶರೀರದ ಆಸೆಗಳಿಗಾಗಿ ತವಕ ಪಡ್ತಾ ಇದೆಯಾ ಹೊರತು ನೀನು ನಿಜವಾಗ್ಲೂ ದೇವರನ್ನು ಎಲ್ಲಿ ಅವಲಂಬಿಸಿದ್ದೀಯಾ? ಪ್ರತಿಯೊಬ್ಬನು ಬಲಹೀನನು ಶೋಧನೆಗೊಳಗಾಗ್ತಾನೆ. ಆ ಶೋಧನೆಯ ನಿಮಿತ್ತ ನೀನು ಮಾಡಿದಂಥ ಪಾಪದ ನಿಮಿತ್ತ ನೀನು ಪಶ್ಚಾತ್ತಾಪ ಪಡಬೇಕು. ಬೇಕೆಂದು ಮಾಡಿದ್ರೆ ಅದಕ್ಕೆ ನಿಮ್ಮನ್ನು ಯಾರಾದರೂ ಮೋಸಗೊಳಿಸಾರು, ಎಚ್ಚರಿಕೆಯಿಂದ ಇರ್ರಿ. ಬಿಳಾಮನು ಮಾಡುವಂತ ಬೋಧನೆಗಳು ಮಾಡುವಂತ ವ್ಯಕ್ತಿಗಳು ನಿಮ್ಮಲ್ಲಿ ಬರ್ತಾರೆ. ಬಿಳಾಮನ ಬೋಧನೆಗಳನ್ನು ಅವಲಂಬಿಸಿದವರು ಯಾವ ರೀತಿ ನಾಶ ಆದ್ರೋ ಆ ರೀತಿ ನೀವು ನಾಶ ಆಗ್ತೀರಾ. ಎಚ್ಚರಿಕೆಯಿಂದ ಇರ್ರಿ. ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ಜೀವಿಸುವಷ್ಟು ಕಾಲ ಇಸ್ರಾಯೇಲರಿಗೆ ಯಾವ ಶ್ರಮೆಗಳೂ ಇಲ್ಲ. ದೇವರ ಮೇಲೆ ನಂಬಿಕೆಯನ್ನು ಕಳ್ಕೊಂಡು ಬಿಳಾಮನ ಬೋಧನೆಯನ್ನು ಅವಲಂಬಿಸಿದಾಗ ಇಸ್ರಾಯೇಲರಿಗೆ ನಾಶನ ಬಂತು. ಇನ್ನು ಹೇಳಬೇಕಂದ್ರೆ ಬೇರೆಯವರಿಗಿಂತ ಹೆಚ್ಚಾಗಿ ಶಿಕ್ಷಿಸೋದು ನಿನ್ನೆ. ಎಚ್ಚರಿಕೆಯಿಂದ ಇರು.